ನವಲಗುಂದದಲ್ಲಿ ಮಾಜಿ ಸೈನಿಕರಿಂದ ಅದ್ಧೂರಿ ಕಾರ್ಗಿಲ್ ವಿಜಯೋತ್ಸವ. ಪರಮಪೂಜ್ಯ ವೀರೇಂದ್ರ ಮಹಾಸ್ವಾಮಿಗಳಿಂದ ಸಾನ್ನಿಧ್ಯ, ದೇಶಭಕ್ತಿಯ ಸಂದೇಶ ಸಾರಿದ ಗಣ್ಯರು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ನವಲಗುಂದದಲ್ಲಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಪರಮಪೂಜ್ಯ ವೀರೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮವನ್ನು ನಾನು ಭಾಗವಹಿಸೇನೆ ಅನ್ನೋದು ಅಭಿಮಾನ ನನಗೈತೆ ವೈಯಕ್ತಿಕವಾಗಿ. ಆ ತಾಯಿಗಳಿಗೆ ಯಾರು ತೀರಿ ಹೋಗಿದ್ರು ಆ ಸೈನಿಕರ ತಾಯಿಗಳನ್ನು ಸನ್ಮಾನ ಇಟ್ಕೊಂಡಿದ್ರು. ಅದರೊಳಗೆ ನಾನು ವೈಯಕ್ತಿಕವಾಗಿ ಭಾಗವಹಿಸೇನಿ. ಮತ್ತು ನನಗೀಗ ವರ್ಷದ ಲೆಕ್ಕ ಹಾಕೊಂಡ್ರೆ 27 ವರ್ಷ ಆತಿ. 2026ಕ್ಕೆ 96ನೇ ಇಸ್ವಿಯಲ್ಲಿ 27 ವರ್ಷ ಆಯ್ತು. ಅದ್ರ ಕತೆ ನನಗೂ ಆಗ ಎಲ್ಲ ಬಿಂಬಿಸ್ತಿದ್ರು. ಆ ಕಾರ್ಗಿಲ್ದೊಳಗ ಏನು ಸೈನಿಕರು, ಪಾಕಿಸ್ತಾನ ಸೈನಿಕರು ಮೇಲೆ ಹೋಗಿ ಕುತ್ಕೊಂಡು ಬಿಟ್ಟಿದ್ರು ಬೆಟ್ಟದ ಮೇಲೆ. ಕೆಳಗಲಿಂದ ನಮ್ಮ ದೇಶದ ಸೈನಿಕರು ಯುದ್ಧ ಮಾಡಕ್ಕೆ ಹೋಗೋರು. ಮೇಲಿದ್ದವ್ರಿಗೆ ಕೊಲ್ಲೋದು ಸುಲಭ, ಕೆಳಗಿದ್ದವ್ರು ಮೇಲಿನವ್ರು ಕೊಲ್ಲೋದು ಕಷ್ಟ. ಅದ್ರ ಮಧ್ಯಾಹ್ನ ಈ ಭಾರತೀಯ ಸೈನಿಕರು ಯೋಜನೆ ಮಾಡ್ತು ಅಂತಂದ್ರ ಹಗಲ್ನ್ಯಾಗ ನಾವು ಕೊಲ್ಲಾಕ ಆಗೋದಿಲ್ಲ ಅವರನ್ನ, ಪಾಕಿಸ್ತಾನ ಸೈನಿಕರನ್ನ. ಯಾಕಂದ್ರೆ ಬೆಳಗ್ನ ನಾವು ಕಂಡು ಬಿಡ್ತೇವೆ, ನಮ್ಮನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಗಲ್ನ ನಾವು ಅದೇ ಅನ್ನೋ ರೀತಿ ಬೆಟ್ಟಗಳ ಮಧ್ಯದಲ್ಲಿ ಬೆಟ್ಟ ಬಂಡೆಗಲ್ಲು ಅದ್ರ ಮಧ್ಯೆ ಅಡಿಕೊಳ್ಳೋದು. ರಾತ್ರಿ ನಾವು ಯುದ್ಧ ಶುರು ಮಾಡೋಣ ಅನ್ಕೊಂಡು ನಮ್ಮ ಭಾರತೀಯ ಸೈನಿಕರು ರಾತ್ರಿಯಲ್ಲೇ ಕತ್ತಲಲ್ಲೇ ಹೋಗೋದು, ಮೇಲ್ಗಡೆ ಕತ್ತಲಲ್ಲೇ ಹೋಗ್ತಾ ಹೋಗೋದು. ಮತ್ತೆ ಬೆಳಗಾದ ತಕ್ಷಣ ಮತ್ತೆ ಬಿಡೋದು, ಮತ್ತೆ ರಾತ್ರಿ ಹೋಗೋದು. ಈ ರೀತಿ ಮಾಡಿ ಬೆಟ್ಟದ ಮೇಲೆ ಸೇರಿಕೊಂಡ್ರು. ಆ ಸೈನಿಕರನ್ನ, ಪಾಕಿಸ್ತಾನಿ ಸೈನಿಕರನ್ನ ಸದೆ ಬಿಡೋದ್ರು ಅನ್ನೋದನ್ನ ನಾವೆಲ್ಲ ಕೇಳ್ತೇವೆ. ಮತ್ತ ಒಂದು ವೈಶಿಷ್ಟ್ಯ ಅಂದ್ರ, ಈಗ ಜನಮಾನಸದಲ್ಲಿ ಸೈನಿಕರಿಗೆ ಒಳ್ಳೆ ಗೌರವ ಸಿಗ್ತಾ ಇದೆ. ಅದು ನಮ್ಗೆ ವೈಯಕ್ತಿಕವಾಗಿ ನಮ್ಗೆ ಹೆಮ್ಮೆ ಅನ್ನಿಸ್ತೈತಿ. ಮೊದಲು ಈ ಗೌರವ ಕಡಿಮೆ ಇತ್ತು ಸ್ವಲ್ಪ ಮಟ್ಟಿಗೆ, ಆದ್ರೆ ಈಗ ಸೈನಿಕರಿಗೆ ಒಳ್ಳೆ ಗೌರವ ಸಿಗ್ತಾ ಇದೆ. ಆಮೇಲೆ ಇನ್ನೊಂದು ವೈಶಿಷ್ಟ್ಯ ಅಂದ್ರ, ಎಲ್ಲ ನಮ್ಮ ದೇಶದ ಪ್ರಜೆಗಳಿಗೆ ಸೈನ್ಯದ ಪರಿಚಯ ಆಗಲಿ ಅನ್ನೋದು ಉದ್ದೇಶದಿಂದ ಈಗೇನೋ ಹೊಸದಾಗಿ ಒಂದು ಕೋರ್ಸ್ ಶುರು ಮಾಡಿದ್ರೆ, ಅಗ್ನಿವೀರ್ ಅನ್ನೋದೊಂದು ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೂ ಅನ್ವಯ ಆಗುವಂತೆ ಒಂದು ಕೋರ್ಸ್ ಅನ್ನ, ಒಂದು ತರಬೇತಿಯನ್ನು ಶುರು ಮಾಡಿದ್ರು. 5 ವರ್ಷದ ಕೋರ್ಸ್ ಅಂತ ಅನಿಸ್ತಾ ಇತ್ತು. ಆ 5 ವರ್ಷದ ಕೋರ್ಸ್ ಒಳಗ ಎಲ್ಲ ತರಬೇತಿಯನ್ನು ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪರಮಪೂಜ್ಯ ವೀರೇಂದ್ರ ಮಹಾಸ್ವಾಮಿಗಳು, ದೇಶದ ಗಡಿಗಳನ್ನು ಕಾಪಾಡಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ವೀರ ಯೋಧರ ತ್ಯಾಗವನ್ನು ಪ್ರತಿಯೊಬ್ಬ ಭಾರತೀಯರು ಸದಾ ಸ್ಮರಿಸಬೇಕು ಎಂದು ಹೇಳಿದರು. ಕಾರ್ಗಿಲ್ ವಿಜಯವು ಭಾರತೀಯ ಸೇನೆಯ ಶೌರ್ಯ, ಸಾಹಸ ಮತ್ತು ದೇಶಭಕ್ತಿಯ ಪ್ರತೀಕವಾಗಿದ್ದು, ಯುವಜನತೆ ಯೋಧರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಮಾಜಿ ಸೈನಿಕರು ಕಾರ್ಗಿಲ್ ಯುದ್ಧದ ನೆನಪುಗಳನ್ನು ಹಂಚಿಕೊಂಡು ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ ಎಂದು ತಿಳಿಸಿದರು. ಹುತಾತ್ಮ ಯೋಧರಿಗೆ ಪುಷ್ಪನಮನ ಸಲ್ಲಿಸಿ 2 ನಿಮಿಷ ಮೌನಾಚರಣೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಮಾಜಿ ಸೈನಿಕರು, ಸಾರ್ವಜನಿಕರು ಹಾಗೂ ಯುವಕರು ಭಾಗವಹಿಸಿ ದೇಶಭಕ್ತಿ ಘೋಷಣೆಗಳ ಮೂಲಕ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು.